ಜಗತ್ತಲ್ಲಿ ಶಾಂತಿ ಅನ್ನೋದೇ ಇಲ್ಲ. ಮೊದಲು ರಷ್ಯಾ ಯುಕ್ರೇನ್ ವಾರ್, ಅದಾದ್ಮೇಲೆ ಇಸ್ರೇಲ್ ಹಮಾಸ್, ಹುತೀಸ್, ಹೆಸ್ಬುಲ್ಲಾ, ಕೊನೆಗೆ ಇವರೆಲ್ಲರ ಅಪ್ಪ ಇರಾನ್ ವರೆಗೂ ಯುದ್ಧ ಹೋಗಿತ್ತು. ಈಗ ಪಾಕಿಸ್ತಾನಕ್ಕೆ ತಿನ್ನಕ್ಕಿಲ್ಲ ಅಂದ್ರೂ ಕೂಡ ನಂದೊಂದು ಎದ್ಲಿಡ್ಲಿ ಅಂತೇಳಿ ಕಾಶ್ಮೀರದ ಮೇಲೆ ಟೆರರ್ ಅಟ್ಯಾಕ್ ಮಾಡಿದೆ. ಇನ್ನು ಗ್ಲೋಬಲ್ ಲೀಡರ್ಸ್ ಗಳು ಕೂಡ ಡ್ರಾಸ್ಟಿಕಲಿ ಚೇಂಜ್ ಆಗ್ತಿದ್ದಾರೆ. ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಮೋದಿ ಕಂಟಿನ್ಯೂ ಆಗ್ತಿರ್ಬೋದು, ಬಟ್ USA ನಲ್ಲಿ ಜೋ ಬೈಡನ್ ಹೋಗಿ ಟ್ರಂಪ್ ಬಂದಾಯ್ತು. ಬೈ ಅಂಡ್ ಲಾರ್ಜ್ ಯುರೋಪಿಯನ್ ಯೂನಿಯನ್ ನಲ್ಲಿ ರೈಟ್ ವಿಂಗ್ ಲೀಡರ್ಸ್ ಗಳು ಎಮರ್ಜ್ ಆಗ್ತಿದ್ದಾರೆ. ಗ್ಲೋಬಲ್ ಲೀಡರ್ಸ್ ಗಳು ಲಿಬರಲಿಸಂ ಬಿಟ್ಟು ಈಗ ಕನ್ಸರ್ವೇಟಿಸಂ ಕಡೆಗೆ ಮೂವ್ ಆಗ್ತಿದ್ದಾರೆ. ಅದಕ್ಕೇನೆ ನೀವು ನೋಡಬಹುದು, ಟ್ರಂಪ್ ಬಂದ ತಕ್ಷಣನೇ ಟ್ರೇಡ್ ವಾರ್ ನ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಎಲ್ಲ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಗಳು ಅಲ್ಲೋಲ ಕಲ್ಲೋಲ ಆಗಿ ಹೋದ್ರು. ಇನ್ನು ಚೈನಾಗಂತೂ ಈ ಟ್ಯಾರಿಫ್ ಇಂದ ಮೊಯ ಆಗಿದೆ. ಆಕ್ಚುಲಿ ಇದರಿಂದ ನಮ್ಮ ಭಾರತಕ್ಕೆ ಸಖತ್ತಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಕಾದು ನೋಡ್ಬೇಕು. ಇನ್ನು ನಮ್ಮ ಇಂಡಿಯಾ ಲೆವೆಲ್ ಅಲ್ಲಿ ನೋಡೋದಾದ್ರೆ ನಮ್ಮ ಜನಗಳೆಲ್ಲ ವಕ್ಫ್ ಬಿಲ್ ಹಾಗೂ ಔರಂಗಜೇಬನ ಟೋಮ್ ವಿಚಾರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರಂತೂ ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ವಾಲಟೈಲಿಟಿ ಇಂದ. ಬಟ್ ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತೆ ಅಂತಂದ್ರೆ, ಯಾವಾಗ ಕಂಪನಿಗಳು ಗ್ರೋತ್ ತೋರಿಸ್ತವೆ, ಆ ಗ್ರೋತ್ ನ ಪ್ರಾಫಿಟ್ ಬ್ಯಾಕ್ ಮಾಡುತ್ತೆ, ಅವಾಗ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಅದಕ್ಕೇನೆ ನಾನು ಮೊದಲೇ ಹೇಳಿದ್ದು, ಜಗತ್ತಿನಲ್ಲಿ ಶಾಂತಿನೇ ಇಲ್ಲ ಅಂತ.